ಚಿನ್ನದ ಕಳ್ಳಿ ರನ್ಯಾ ರಾವ್ಗೆ ಸಿಗುತ್ತಾ ಬೇಲ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಕಾರಣ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ರನ್ಯಾ ರಾವ್ ಪರ ವಕೀಲರು. ರನ್ಯಾ ರಾವ್ ಅಧಿಕೃತ ಹೆಸರು ಕೂಡ ಈಗ ಬಹಿರಂಗ ಆಗಿದೆ. ಆಕೆಯ ಮೂಲ ಹೆಸರು ಹರ್ಷವರ್ಧಿನಿ ರನ್ಯಾ ಅಂತ. ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ, ಆ ಅರ್ಜಿಯಲ್ಲೇ ಆಕೆಯ ಮೂಲ ಹೆಸರು ಕೂಡ ಬಹಿರಂಗಗೊಂಡಿದೆ. ರನ್ಯಾ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿರೋದ್ರಿಂದ ಆಕೆಗೆ ಅಷ್ಟು ಈಸಿ ಇದೆಯಾ ಬೇಲ್ ಸಿಗೋದು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಕಸ್ಟಮ್ಸ್ ಆಕ್ಟ್ 1962ನ ಸೆಕ್ಷನ್ 135 ಅದರ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಕೋರ್ಟ್ನಲ್ಲಿ ರನ್ಯಾ ಜಾಮೀನು ಅರ್ಜಿಯ ವಿಚಾರಣೆಯಾಯಿತು. ರನ್ಯಾಗೆ ಜಾಮೀನು ನೀಡದಂತೆ ಡಿಆರ್ಐ ಅಧಿಕಾರಿಗಳು ಅಂದ್ರೆ ಅವರ ಪರವಾಗಿ ವಕೀಲರು ಪ್ರಬಲ ವಾದ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ರಾಷ್ಟ್ರೀಯ ಸುರಕ್ಷತೆಯ ವಿಚಾರ ಅನ್ನುವಂತಹ ಅಂಶವನ್ನ ಡಿಆರ್ಐ ಪ್ರಸ್ತಾಪ ಮಾಡಿದೆ, ಅಂದ್ರೆ ಆ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ರನ್ಯಾಗೆ ಈ ಕೇಸಲ್ಲಿ ಜಾಮೀನು ಸಿಗಬಾರದು, ಆ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ಸಿಂಡಿಕೇಟ್ ಇರುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ, ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆ ಮಾಡಬೇಕಾಗಿದೆ ಅನ್ನುವಂತಹ ಅಂಶವನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರಂತೆ ವಕೀಲರು. ಹಾಗಾಗಿ ಅಷ್ಟು ಈಸಿ ಇದೆಯಾ ರನ್ಯಾ ರಾವ್ಗೆ ಬೇಲ್ ಸಿಗೋದು ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಎಷ್ಟು ಮಟ್ಟಿಗೆ ಸಂಕಷ್ಟ ಆಗಬಹುದು ರನ್ಯಾ ರಾವ್ಗೆ? ಅಂದ್ರೆ ಈಗ ದಾಖಲಾಗಿರುವಂತಹ ಸೆಕ್ಷನ್ ಅನ್ನ ನೋಡಿದ್ರೆ ಅಷ್ಟು ಈಸಿ ಇದೆಯಾ ಆಕೆಗೆ ಜಾಮೀನು ಸಿಗೋದು ಈ ಕೇಸಲ್ಲಿ? ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಆಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಸಲ್ಲಿಸಿದ್ರು. ಅದು ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಬೇಕಾಗಿತ್ತು. ಅದರ ಮುಂಚೆನೆ ಇಡಿ ಅಧಿಕಾರಿಗಳು ತಮ್ಮ ಪರ ವಕೀಲರ ಮುಖಾಂತರ ಬಂದು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ 3 ದಿನಗಳ ಒಂದು ಕಸ್ಟಡಿಗೆ ಬೇಕು, ಅವರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಬೇಕು ಅಂತಂದೇಳಿ ಒಂದು ಮನವಿಯನ್ನ ಮಾಡಿದ್ರು. ಈ ವೇಳೆಯಲ್ಲಿ ರನ್ಯಾ ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಎತ್ತಿದ್ರು. ನಾವೀಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ವಿ, ಹೀಗಾಗಿ ಜಾಮೀನು ಮಂಜೂರು ಮಾಡಬೇಕು, ಈ ಹಂತದಲ್ಲಿ ಕಸ್ಟಡಿಗೆ ಕೇಳಬಾರ್ದು ಅಂತೇಳಿ ಇದಕ್ಕೆ ಸಾಕಷ್ಟು ವಿಚಾರಗಳನ್ನ ಡಿಆರ್ಐ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖಿಸುವಂತ ವಿಚಾರ ಏನಂತಂದ್ರೆ ಇದು ದೇಶದ ಭದ್ರತೆಗೆ ಸಂಬಂಧಿಸಿದ ವಿಚಾರ ಆಗಿದೆ. ಜೊತೆಗೆ ಏನು ತನಿಖೆ ಒಂದು ದಿನ ಅವರು ಕಸ್ಟಡಿಯಲ್ಲಿದ್ರು, ಡಿಆರ್ಐ ಕಸ್ಟಡಿಯಲ್ಲಿ. ಈ ವೇಳೆ ಹೇಳಿರ್ತಕ್ಕಂಥ ವಿಚಾರಗಳು ಮತ್ತೆ ಕಳೆದ 2 ದಿನಗಳಿಂದ ನಡೆದಿರ್ತಕ್ಕಂಥ ಡಿಆರ್ಐ ತನಿಖೆಯಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬಂದಿದ್ದೇವೆ. ಇದನ್ನೆಲ್ಲ ಓಪನ್ ಕೋರ್ಟ್ ಅಲ್ಲಿ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಚಾರ. ಹೀಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಬೇಕಾದ್ರೆ ನಾವು ಆ ತನಿಖಾ ವಿಚಾರಗಳನ್ನ ಕೋರ್ಟ್ಗೆ ನೀಡ್ತೀವಿ, ಹೀಗಾಗಿ ಅವರ ಕಸ್ಟಡಿಗೆ ಕೊಡಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಹಳ ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ. 40 ದಿನಗಳ ಅವಧಿಯಲ್ಲಿ ಯಾವಾಗ ಬೇಕಾದ್ರೂ ತನಿಖಾ ಸಂಸ್ಥೆಗಳು ಕಸ್ಟಡಿಗೆ ಆರೋಪಿಯನ್ನ ಕೇಳಬಹುದು ಅಂತೇಳಿ. ಹೀಗಾಗಿ ಅವರ ಜಾಮೀನು ಅರ್ಜಿಯನ್ನ ಪರಿಗಣಿಸುವುದಕ್ಕೆ ಮುಂಚೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕೆಲಕಾಲ ಒಂದು ವಿಚಾರಣೆಯನ್ನು ಮುಂದೂಡಿ ಆದೇಶವನ್ನು ನೀಡೋದಾಗಿ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಾಗರಾಜ್, ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಇನ್ನು ಮತ್ತೊಂದು ಕಡೆ ನಟಿ ರಮ್ಯಾ ಚಿನ್ನದ ಕಳ್ಳಿ ರನ್ಯಾ ರಾವ್ಗೆ ಸಿಗುತ್ತಾ ಬೇಲ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಕಾರಣ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ರನ್ಯಾ ರಾವ್ ಪರ ವಕೀಲರು. ರನ್ಯಾ ರಾವ್ ಅಧಿಕೃತ ಹೆಸರು ಕೂಡ ಈಗ ಬಹಿರಂಗ ಆಗಿದೆ. ಆಕೆಯ ಮೂಲ ಹೆಸರು ಹರ್ಷವರ್ಧಿನಿ ರನ್ಯಾ ಅಂತ. ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ, ಆ ಅರ್ಜಿಯಲ್ಲೇ ಆಕೆಯ ಮೂಲ ಹೆಸರು ಕೂಡ ಬಹಿರಂಗಗೊಂಡಿದೆ. ರನ್ಯಾ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿರೋದ್ರಿಂದ ಆಕೆಗೆ ಅಷ್ಟು ಈಸಿ ಇದೆಯಾ ಬೇಲ್ ಸಿಗೋದು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಕಸ್ಟಮ್ಸ್ ಆಕ್ಟ್ 1962ನ ಸೆಕ್ಷನ್ 135 ಅದರ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಕೋರ್ಟ್ನಲ್ಲಿ ರನ್ಯಾ ಜಾಮೀನು ಅರ್ಜಿಯ ವಿಚಾರಣೆಯಾಯಿತು. ರನ್ಯಾಗೆ ಜಾಮೀನು ನೀಡದಂತೆ ಡಿಆರ್ಐ ಅಧಿಕಾರಿಗಳು ಅಂದ್ರೆ ಅವರ ಪರವಾಗಿ ವಕೀಲರು ಪ್ರಬಲ ವಾದ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ರಾಷ್ಟ್ರೀಯ ಸುರಕ್ಷತೆಯ ವಿಚಾರ ಅನ್ನುವಂತಹ ಅಂಶವನ್ನ ಡಿಆರ್ಐ ಪ್ರಸ್ತಾಪ ಮಾಡಿದೆ, ಅಂದ್ರೆ ಆ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ರನ್ಯಾಗೆ ಈ ಕೇಸಲ್ಲಿ ಜಾಮೀನು ಸಿಗಬಾರದು, ಆ ರೀತಿಯ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ಸಿಂಡಿಕೇಟ್ ಇರುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ, ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆ ಮಾಡಬೇಕಾಗಿದೆ ಅನ್ನುವಂತಹ ಅಂಶವನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರಂತೆ ವಕೀಲರು. ಹಾಗಾಗಿ ಅಷ್ಟು ಈಸಿ ಇದೆಯಾ ರನ್ಯಾ ರಾವ್ಗೆ ಬೇಲ್ ಸಿಗೋದು ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಎಷ್ಟು ಮಟ್ಟಿಗೆ ಸಂಕಷ್ಟ ಆಗಬಹುದು ರಮ್ಯಾ ರಾವ್ಗೆ? ಅಂದ್ರೆ ಈಗ ದಾಖಲಾಗಿರುವಂತಹ ಸೆಕ್ಷನ್ ಅನ್ನ ನೋಡಿದ್ರೆ ಅಷ್ಟು ಈಸಿ ಇದೆಯಾ ಆಕೆಗೆ ಜಾಮೀನು ಸಿಗೋದು ಈ ಕೇಸಲ್ಲಿ? ಏನು ಸ್ಯಾಂಡಲ್ವುಡ್ ನಟಿ ರಮ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಆಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಸಲ್ಲಿಸಿದ್ರು. ಅದು ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಬೇಕಾಗಿತ್ತು. ಅದರ ಮುಂಚೆನೆ ಇಡಿ ಅಧಿಕಾರಿಗಳು ತಮ್ಮ ಪರ ವಕೀಲರ ಮುಖಾಂತರ ಬಂದು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ 3 ದಿನಗಳ ಒಂದು ಕಸ್ಟಡಿಗೆ ಬೇಕು, ಅವರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಬೇಕು ಅಂತಂದೇಳಿ ಒಂದು ಮನವಿಯನ್ನ ಮಾಡಿದ್ರು. ಈ ವೇಳೆಯಲ್ಲಿ ರಮ್ಯಾ ಪರ ವಕೀಲರು ಇದಕ್ಕೆ ಆಕ್ಷೇಪಣೆಯನ್ನು ಎತ್ತಿದ್ರು. ನಾವೀಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ವಿ, ಹೀಗಾಗಿ ಜಾಮೀನು ಮಂಜೂರು ಮಾಡಬೇಕು, ಈ ಹಂತದಲ್ಲಿ ಕಸ್ಟಡಿಗೆ ಕೇಳಬಾರ್ದು ಅಂತೇಳಿ ಇದಕ್ಕೆ ಸಾಕಷ್ಟು ವಿಚಾರಗಳನ್ನ DRI ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡ್ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖಿಸುವಂತ ವಿಚಾರ ಏನಂತಂದ್ರೆ, ಇದು ದೇಶದ ಭದ್ರತೆಗೆ ಸಂಬಂಧಿಸಿದ ವಿಚಾರ ಆಗಿದೆ. ಜೊತೆಗೆ ಏನು ತನಿಖೆ 1 ದಿನ ಅವರು ಕಸ್ಟಡಿಯಲ್ಲಿದ್ರು, DRI ಕಸ್ಟಡಿಯಲ್ಲಿ. ಈ ವೇಳೆ ಹೇಳಿರ್ತಕ್ಕಂಥ ವಿಚಾರಗಳು ಮತ್ತೆ ಕಳೆದ 2 ದಿನಗಳಿಂದ ನಡೆದಿರ್ತಕ್ಕಂಥ DRI ತನಿಖೆಯಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬಂದಿದ್ದಾವೆ. ಇದನ್ನೆಲ್ಲ ಓಪನ್ ಕೋರ್ಟ್ ಅಲ್ಲಿ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಚಾರ. ಹೀಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಬೇಕಾದ್ರೆ ನಾವು ಆ ತನಿಖಾ ವಿಚಾರಗಳನ್ನ ಕೋರ್ಟ್ಗೆ ನೀಡ್ತೀವಿ, ಹೀಗಾಗಿ ಅವರ ಕಸ್ಟಡಿಗೆ ಕೊಡಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಹಳ ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ. 40 ದಿನಗಳ ಅವಧಿಯಲ್ಲಿ ಯಾವಾಗ ಬೇಕಾದ್ರೂ ತನಿಖಾ ಸಂಸ್ಥೆಗಳು ಕಸ್ಟಡಿಗೆ ಆರೋಪಿಯನ್ನ ಕೇಳಬಹುದು ಅಂತೇಳಿ. ಹೀಗಾಗಿ ಅವರ ಜಾಮೀನು ಅರ್ಜಿಯನ್ನ ಪರಿಗಣಿಸುವುದಕ್ಕೆ ಮುಂಚೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕೆಲಕಾಲ ಒಂದು ವಿಚಾರಣೆಯನ್ನು ಮುಂದೂಡಿ ಆದೇಶವನ್ನು ನೀಡೋದಾಗಿ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಾಗರಾಜ್, ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಇನ್ನು ಮತ್ತೊಂದು ಕಡೆ ನಟಿ ರಮ್ಯಾ ಚಿನ್ನದ ಕಳ್ಳಿ ರಮ್ಯಾ ರಾವ್ಗೆ ಸಿಗುತ್ತಾ ಬೇಲ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಕಾರಣ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ರಮ್ಯಾ ರಾವ್ ಪರ ವಕೀಲರು. ರಮ್ಯಾ ರಾವ್ ಅಧಿಕೃತ ಹೆಸರು ಕೂಡ ಈಗ ಬಹಿರಂಗ ಆಗಿದೆ. ಆಕೆಯ ಮೂಲ ಹೆಸರು ಹರ್ಷವರ್ಧಿನಿ ರಮ್ಯಾ ಅಂತ. ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ, ಆ ಅರ್ಜಿಯಲ್ಲೇ ಆಕೆಯ ಮೂಲ ಹೆಸರು ಕೂಡ ಬಹಿರಂಗಗೊಂಡಿದೆ. ರಮ್ಯಾ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿರೋದ್ರಿಂದ ಆಕೆಗೆ ಅಷ್ಟು ಈಸಿ ಇದೆಯಾ ಬೇಲ್ ಸಿಗೋದು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಕಸ್ಟಮ್ಸ್ ಆಕ್ಟ್ 1962ನ ಸೆಕ್ಷನ್ 135 ಅದರ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಕೋರ್ಟ್ನಲ್ಲಿ ರಮ್ಯಾ ಜಾಮೀನು ಅರ್ಜಿಯ ವಿಚಾರಣೆ ಆಯಿತು. ರಮ್ಯಾಗೆ ಜಾಮೀನು ನೀಡದಂತೆ DRI ಅಧಿಕಾರಿಗಳು, ಅಂದ್ರೆ ಅವರ ಪರವಾಗಿ ವಕೀಲರು ಪ್ರಬಲ ವಾದ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ರಾಷ್ಟ್ರೀಯ ಸುರಕ್ಷತೆಯ ವಿಚಾರ ಅನ್ನುವಂತಹ ಅಂಶವನ್ನ DRI ಪ್ರಸ್ತಾಪ ಮಾಡಿದೆ, ಅಂದ್ರೆ ಆ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ರಮ್ಯಾಗೆ ಈ ಕೇಸಲ್ಲಿ ಜಾಮೀನು ಸಿಗಬಾರದು, ಆ ರೀತಿಯ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ಸಿಂಡಿಕೇಟ್ ಇರುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ, ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆ ಮಾಡಬೇಕಾಗಿದೆ ಅನ್ನುವಂತಹ ಅಂಶವನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರಂತೆ ವಕೀಲರು. ಹಾಗಾಗಿ ಅಷ್ಟು ಈಸಿ ಇದೆಯಾ ರಮ್ಯಾ ರಾವ್ಗೆ ಬೇಲ್ ಸಿಗೋದು ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಎಷ್ಟು ಮಟ್ಟಿಗೆ ಸಂಕಷ್ಟ ಆಗಬಹುದು ರಮ್ಯಾ ರಾವ್ಗೆ? ಅಂದ್ರೆ ಈಗ ದಾಖಲಾಗಿರುವಂತಹ ಸೆಕ್ಷನ್ ಅನ್ನ ನೋಡಿದ್ರೆ ಅಷ್ಟು ಈಸಿ ಇದೆಯಾ ಆಕೆಗೆ ಜಾಮೀನು ಸಿಗೋದು ಈ ಕೇಸಲ್ಲಿ? ಏನು ಸ್ಯಾಂಡಲ್ವುಡ್ ನಟಿ ರಮ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಆಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಸಲ್ಲಿಸಿದ್ರು. ಅದು ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಬೇಕಾಗಿತ್ತು. ಅದರ ಮುಂಚೆನೆ ಇಡಿ ಅಧಿಕಾರಿಗಳು ತಮ್ಮ ಪರ ವಕೀಲರ ಮುಖಾಂತರ ಬಂದು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ 3 ದಿನಗಳ ಒಂದು ಕಸ್ಟಡಿಗೆ